ನಂಜನಗೂಡು ನಗರದ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ 112ನೇ ಸಂಸ್ಥಾಪನಾ ದಿನಾಚರಣೆಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಅವರು 137 ವರ್ಷಗಳ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ಥಾಪಿಸಿದ ಕನ್ನಡ ಸಾಹಿತ್ಯ ಪರಿಷತ್ತು ಇಂದು ಹೆಮ್ಮರವಾಗಿ ಬೆಳೆದಿದೆ. ಮೈಸೂರು ಸಂಸ್ಥಾನ ಶಿಕ್ಷಣಕ್ಕೆ ನೀಡಿದ ಮಹತ್ವವೇ ಈ ಪ್ರಾಂತ್ಯದ ವಿದ್ಯಾರ್ಥಿಗಳ ಯಶಸ್ಸಿಗೆ ಕಾರಣ. ಕನ್ನಡ ಭಾಷೆಗೆ 9 ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿರುವುದು ಕನ್ನಡಿಗರಿಗೆಲ್ಲರಿಗೂ ಹೆಮ್ಮೆಯ ವಿಷಯ ಎಂದು ತಿಳಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪದವಿ ಪೂರ್ವ ಬಾಲಕರ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ದಿನೇಶ್ ಅವರು ಮಾತನಾಡಿ, ನಮ್ಮ ಮಾತೃಭಾಷೆಗೆ ಐತಿಹಾಸಿಕ ಸ್ಥಾನಮಾನವಿದೆ. ಇಂದಿನ ಯುವ ಪೀಳಿಗೆ ಕನ್ನಡವನ್ನ ಕೇವಲ ಕಲಿಯುವುದಲ್ಲ, ಅದನ್ನ ಪ್ರೀತಿಸಿ ಉಳಿಸಿ ಬೆಳೆಸುವ ಕಾರ್ಯವನ್ನ ಮಾಡಬೇಕು ಎಂದು ಕರೆ ನೀಡಿದ್ರು. ಕಾರ್ಯಕ್ರಮದಲ್ಲಿ ಬಿವಿ ರಾಘವೇಂದ್ರ, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಮಹೇಶ್, ತಾಲೂಕು ಅಧ್ಯಕ್ಷೆ ಲತಾ, ಮೋಹನ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ರು. ಒಂದು ವಿದ್ಯಾಲಯಕ್ಕೆ ಬರ್ತಾನೆ, ಅಲ್ಲಿ ಓದ್ತಾ ಇರ್ತಾನೆ. ಆ ಓದುವ ಹಂತದಲ್ಲಿ ಅವರಿಗೆ ಕಥೆ ಕವನಗಳನ್ನು ಬರೆಯುವಂತಹ ಒಂದು ಹವ್ಯಾಸ. ಅಂತಹ ಸಂದರ್ಭದಲ್ಲಿ ಅವನು ಪ್ರಜಾವಾಣಿ ಪತ್ರಿಕೆಯ ಒಂದು ದೀಪಾವಳಿ ವಿಶೇಷಾಂಕಕ್ಕೆ ಒಂದು ಲೇಖನವನ್ನು ಒಂದು ಕಥೆಯನ್ನು ಬರೀತಾರೆ. ಆ ಕಥೆಗೆ 5,000 ರೂಪಾಯಿ ಬಹುಮಾನ ಬರುತ್ತೆ. ಪಾಪ ಬಡವ ಅಂತಹ ಮೊತ್ತವನ್ನು ನೋಡಿ ಖುಷಿ ಪಡ್ತಾನೆ. ಹಾಗೆ ಆ ಖುಷಿಯನ್ನು ಹಂಚಿಕೊಳ್ಳಿಕ್ಕೆ ನೀವೆಲ್ಲ ನೋಡಿರ್ಬೋದು, ಕುವೆಂಪು ಅವರ ಶಿಷ್ಯ ನಾಡೋಜ ತೇಜಗು ಅವರನ್ನ ಭೇಟಿ ಮಾಡ್ತಾನೆ. ಭೇಟಿ ಮಾಡಿದ್ದೇನೆ, ಅವ್ರ ಹತ್ರ ಹೋಗಿದ್ದೇನೆ, ತೋರಿಸ್ತಾನೆ. ನನಗೆ 5,000 ಬಹುಮಾನ ಬಂದಿದೆ, ಈ ಒಂದು ಕಥಾ ಸ್ಪರ್ಧೆಯಲ್ಲಿ ಕಥೆಯನ್ನು ಬರೆದಿದೆ, ಬಹುಮಾನ ಬಂದಿದೆ. ಆ ಕಥೆಯನ್ನು ಓದ್ತಾರೆ ತೇಜಗು. ಓದಿದ್ದೇನೆ, ಏನಪ್ಪ ನೀವು ಅಂತಾರೆ, ಕುಮಾರ ಅಂತಾರೆ. ಆಗ ಓ ನಿಮಗೆ ಇನ್ಸಿಲಿಲ್ವಾ ಅಂತ ಕೇಳ್ತಾರೆ. ಆಗ ಇಲ್ಲ ಗುರುಗಳೇ, ನನಗೆ ಇನ್ಸಿಲಿಲ್ಲ, ನಮ್ಮ ಅಪ್ಪ ಅಮ್ಮ ನನಗೆ ಅವರು ಅವಿದ್ಯಾವಂತರು, ಹಾಗಾಗಿ ಇನ್ಸಿಲಿಟ್ಟಿಲ್ಲ.